ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನಲ್ಲಿ ಸಿಎಂ ಸಿಟಿ ರೌಂಡ್ಸ್ ಆರಂಭ. ಫುಟ್ಪಾತ್ ತೆರವು ಹಿನ್ನೆಲೆ ಸಿಎಂ ನಗರ ಪ್ರದಕ್ಷಿಣೆ. ಮಹದೇವಪುರದಿಂದ ಸಿಎಂ ಡಿಕೆಶಿ ಸಿಟಿ ರೌಂಡ್ಸ್ ಆರಂಭ ಆಗಿದೆ. ಔಟರ್ ರಿಂಗ್ ರಸ್ತೆಯ ದೊಡ್ಡನಕೊಡ್ಡೆ ಕಾರ್ತಿಕ್ ನಗರಕ್ಕೆ ಸಿಎಂ ಭೇಟಿ ಕೊಟ್ಟಿದ್ದಾರೆ. ಸಿಎಂ ಡಿಕೆಶಿಗೆ ಸ್ವಾಗತವನ್ನು ಕೋರಿದ್ದಾರೆ ಶಾಸಕಿ ಮಂಜುಳಾ ಲಿಂಬಾವಳಿ. ಹೊಸ ಟಿಟಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಹೊಡಿತಾ ಇರೋದು. ತೆರವುಗೊಳಿಸಿರುವ ಫುಟ್ಪಾತ್ಗಳ ಪರಿಶೀಲನೆ ನಡೆಸಿದ್ದಾರೆ. ವ್ಯಾಪಾರಿಗಳ ಅಸಮಾಧಾನ ಹಿನ್ನೆಲೆ ಸಿಎಂ ಸಿಟಿ ರೌಂಡ್ಸ್ ಹೋಗಿದ್ದಾರೆ. ಇವತ್ತು ಒಂದು ಕಡೆ ಈಗ ಫುಟ್ಪಾತ್ ತೆರವು ಕಾರ್ಯ ನಡೀತಾ ಇದೆ. ಫುಟ್ಪಾತ್ ಮೇಲೆ ಯಾರೆಲ್ಲ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಂಡಿದ್ರು ಅಲ್ಲಿನ ಮುಂದೆ ವ್ಯಾಪಾರ ವಹಿವಾಟು ನಡೆಯಂಗಿಲ್ಲ. ಬೇರೆ ಕಡೆಗೆ ಅವರನ್ನು ಕಳಿಸುವಂಥ ಕೆಲಸ ನಡೀತಾ ಇದೆ. ಬಟ್ ಬೀದಿ ಬದಿ ವ್ಯಾಪಾರಿಗಳೀಗ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಯಾವ ರೀತಿಯಾದಂಥ ತೊಂದರೆ ಆಗ್ತಾ ಇದೆ, ಏನು ಕತೆ, ಇದನ್ನು ನೋಡೋದಕ್ಕೆ ನಗರ ಪ್ರದಕ್ಷಿಣೆಯನ್ನು ಹಾಕ್ತಾ ಇದ್ದಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಮಹದೇವಪುರದಿಂದ ಸಿಎಂ ಡಿ ಕೆ ಶಿವಕುಮಾರ್ ಅವರ ಸಿಟಿ ರೌಂಡ್ಸ್ ಆರಂಭ ಆಗಿದೆ. ಔಟರ್ ರಿಂಗ್ ರಸ್ತೆಯ ದೊಡ್ಡನಕೊಡ್ಡೆ ಕಾರ್ತಿಕ್ ನಗರಕ್ಕೆ ಸಿಎಂ ಭೇಟಿ ಕೊಟ್ಟಿದ್ದಾರೆ. ಸಿಎಂ ಡಿ ಕೆ ಶಿಗೆ ಸ್ವಾಗತವನ್ನು ಕೋರಿದ್ದಾರೆ ಶಾಸಕಿ ಮಂಜುಳಾ ಲಿಂಬಾವಳಿ. ಹೊಸ ಟಿಟಿಯಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಹೊಡಿತಾ ಇದ್ದಾರೆ. ಜೊತೆಗೆ ತೆರವುಗೊಳಿಸಿರುವ ಫುಟ್ಪಾತ್ಗಳ ಪರಿಶೀಲನೆ ಮಾಡಿದ್ದಾರೆ. ವ್ಯಾಪಾರಿಗಳ ಅಸಮಾಧಾನ ಹಿನ್ನೆಲೆ ಸಿಎಂ ಸಿಟಿ ರೌಂಡ್ಸ್ ಹೋಗಿರೋದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಕೃಷ್ಣ ಬೈರೇಗೌಡರು ಕೂಡ ಇದ್ದಾರೆ, ಸಿಎಂ ಜೊತೆಗೆ ಮಾತಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಫುಟ್ಪಾತ್ ತೆರವು ಏನು ಮಾಡಿದಾರಲ್ಲ ಅದನ್ನು ಪರಿಶೀಲನೆ ಮಾಡ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರು. ಗಮನಿಸ್ತಾ ಇದ್ದೀವಿ. ಸಿಎಂ ಡಿ ಕೆ ಶಿವಕುಮಾರ್ ಅವರು ಈಗ ತೆರಳಿದ್ದಾರೆ. ಮಹದೇವಪುರದಲ್ಲಿ ಎಲ್ಲ ಏರಿಯಾಗಳಿಗೂ ಕೂಡ ಭೇಟಿ ಕೊಡ್ತಾ ಏನೇನು ಸಮಸ್ಯೆ ಆಗ್ತಾ ಇದೆ ಬೀದಿ ಬದಿ ವ್ಯಾಪಾರಿಗಳಿಗೆ ಇದರಿಂದ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಏಕೆ ಅಂತ ಅಂದರೆ ಬೀದಿ ಬದಿ ವ್ಯಾಪಾರಿಗಳು ರೊಚ್ಚಿಗೆದ್ಬಿಟ್ಟಿದ್ದಾರೆ. ಈಗ ನಮಗೆ ಯಾವುದೇ ರೀತಿಯಾದಂಥ ಬೇರೆ ಸ್ಥಳ ಅವಕಾಶವನ್ನು ಕೊಟ್ಟಿಲ್ಲ ಅಥವಾ ಸ್ಥಳವನ್ನು ನಿಗದಿ ಮಾಡಿಲ್ಲ. ಏಕಾಏಕಿಯಾಗಿ ಬಂದು ನಮ್ಮನ್ನು ತೆರವುಗೊಳಿಸಿದರೆ ನಾವು ಎಲ್ಲೂ ಹೋಗಬೇಕು, ಅದು ಅವರ ಪ್ರಶ್ನೆಯಾಗಿದೆ. ಜೊತೆಗೆ ಕೃಷ್ಣ ಬೈರೇಗೌಡರು ಹೇಳ್ತಾ ಇರೋದು ಕೋರ್ಟ್ನ ಆರ್ಡ್ರ್ ಇದೆ, ನಾವೇನು ಮಾಡೋದು. ಜೊತೆಗೆ ಈ ಪದೇ ಪದೇ ಅಪಘಾತಗಳಾಗ್ತಾ ಇದ್ದಾವೆ. ಫುಟ್ಪಾತ್ನ ಇವರೇ ಆವರಿಸ್ಕೊಂಡಿರೋದ್ರಿಂದ ವ್ಯಾಪಾರಸ್ಥರು, ಫುಟ್ಪಾತ್ ಇರೋದು ಜನ ಓಡಾಡೋದಕ್ಕೆ, ಜನ ರಸ್ತೆಗಳಲ್ಲಿ ಓಡಾಡುವಂಥ ಪರಿಸ್ಥಿತಿ ಆಗಿದೆ. ಇದರಿಂದ ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ. ಹಾಗಾಗಿನೇ ಕೋರ್ಟ್ಗೆ ಹೋಗಿ ಕೋರ್ಟ್ ಆರ್ಡರ್ ಬಂದ ನಂತರ ಈ ರೀತಿಯಾದಂಥ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಅನ್ನೋ ನಿಟ್ಟಲ್ಲಿ ಕೃಷ್ಣ ಬೈರೇಗೌಡರು ಹೇಳ್ತಾ ಇರುವಂಥ ಮಾತು. ಇವತ್ತು ಜೊತೆಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಇಡೀ ಸಿಟಿ ರೌಂಡ್ಸ್ ಹೊಡಿತಾ ಇದ್ದಾರೆ.